ಓ ಶಿವಲಿಂಗ ಶಾ. ಓ ಮೈ ಗಾಡ್. ಚಿನ್ನು ಓ ಶಿಟ್. ಹೆಂಗೋಗೋದು? ಕುಡಿಯೋದಾ? ಫುಲ್ ಹೋಲಾ. ಎಗರ್ತಾರೆ ಬಟ್ಟೆ ಮೇಲೆ ಎಗರ್ತಾರೆ. Come on. ಹಲೋ ಹಲೋ. ದೇವ್ರೇ ಕಿರಣ. ಫ್ಲೈಯಿಂಗ್ ಪಾಸ್ಪೋರ್ಟ್ನ ಎಲ್ಲ ಫ್ಯಾಮಿಲಿ ಮೆಂಬರ್ಸ್ಗೂ ನಮಸ್ಕಾರ. ಎಷ್ಟೊಂದು ದಿನ ಆದಮೇಲೆ ಬೆಂಗಳೂರು ಏರ್ಪೋರ್ಟಿಂದ ಫ್ಲೈಔಟ್ ಆಗ್ತಾ ಇದ್ದೀವಿ. ನಾವಿವತ್ತು ವಿಯೆಟ್ನಾಂ ಕಡೆ ಪ್ರಯಾಣ ಬೆಳೆಸ್ತಾ ಇದ್ದೀವಿ. ನಾವು ಬೆಂಗಳೂರಿಂದ ಮುಂಬೈಗೆ ಹೋಗ್ತಾ ಇದ್ದೀವಿ. ಮುಂಬೈಯಿಂದ ದನಾಂಗ್ ಅಂತ ಜಾಗಗಳು ವಿಯೆಟ್ನಾಂದಲ್ಲಿ ಎಂತೆಂಥ ಜಾಗಗಳು, ದನಾಂಗು, ಹುನಾಯಿ ಅಂತ ಏನೇನೋ ಇದೆ. ಬನ್ನಿ ಫಾಸ್ಟ್ ಫಾರ್ವರ್ಡಲ್ಲಿ ನಿಮ್ಮನ್ನು ಫಾಸ್ಟಾಗಿ ಕರ್ಕೊಂಡು ಹೋಗ್ತೀವಿ ದನಾಂಗ್ಗೆ. ವಿಯೆಟ್ ಜೆಟ್ ಬಂದ್ಬಿಟ್ಟು ಬಜೆಟ್ ಏರ್ಲೈನ್ಸ್ ಅಂದರೆ ಗೊತ್ತಲ್ಲ. ಸೊ ಕುಷನ್ಸ್ ಎಲ್ಲ ಏನೂ ಇರಲ್ಲ, ಸೊ ಅಡ್ಜಸ್ಟ್ ಮಾಡ್ಕೊಂಡು ಹೋಗ್ತಾ ಇರಬೇಕು. ವಿಯೆಟ್ನಾಂಗೆ ವೀಸಾ ಬಂದು 2 ಥರ, ಒಂದು ಈ ವೀಸಾ, ಇನ್ನೊಂದು ಬಂದ್ಬಿಟ್ಟು ಆನ್ ಅರೈವಲ್ ವೀಸಾ. ಈ ವೀಸಾ ಬಂದ್ಬಿಟ್ಟು $45 ಅಂದರೆ ನಮ್ಮ ಇಂಡಿಯನ್ ರುಪೀಸ್ಗೆ 3700 ರೂಪಾಯಿ ಚಿಲ್ಲರೆ ಬರುತ್ತೆ. 1.5 ಗಂಟೆ ಆದಮೇಲೆ ಬೆಂಗಳೂರಿಂದ ಮುಂಬೈಗೆ ಬಂದ್ವಿ. ಮುಂಬೈಯಲ್ಲಿ ನಾವು ಇವಾಗ ದನಾಂಗ್ಗೆ ಕನೆಕ್ಟಿಂಗ್ ಫ್ಲೈಟ್ ತೊಗೋಬೇಕು. ಸೊ 6 hours ಜರ್ನಿ ದನಾಂಗ್ ಇಂಟರ್ನ್ಯಾಷನಲ್ ಏರ್ಪೋರ್ಟ್ಗೆ ಹೋಗ್ತೀವಿ. ದನಾಂಗ್ ಇಂಟರ್ನ್ಯಾಷನಲ್ ಏರ್ಪೋರ್ಟ್ ಆದಮೇಲೆ ಅಲ್ಲಿಂದ ಹೋಟ್ಲಿಗೆ ಹೋಗ್ತೀವಿ, ಇನ್ನೊಂದು ಸಿಟಿಗೆ. ಅದೊಂದು ರೋಚಕ ಜರ್ನಿ. ನಮ್ಮ ಜರ್ನಿ ಮಾಡಿಕೊಂಡು ನಿಮ್ಮನ್ನು ನಮ್ಮ ಜೊತೆ ಕರ್ಕೊಂಡು ಹೋಗ್ತೀವಿ. ಇವಾಗ ಟೈಮ್ ರಾತ್ರಿ 11, ಎಷ್ಟು ಟೈಮು? ಕರೆಕ್ಟಾಗಿ 1 ಗಂಟೆ ಟೈಮ್. ಮಧ್ಯರಾತ್ರಿ 1 ಗಂಟೆ. ಬೆಳಗ್ಗೆ 7 ಗಂಟೆಗೆ ರೀಚ್ ಆಗ್ತೀವಿ ವಿಯೆಟ್ನಾಂನ. ಆರಾಮಾಗಿ ಮಲ್ಕೋತೀವಿ. ಸೊ ಗುಡ್ ನೈಟ್. ಬೆಳಗ್ಗೆ ನಿಮಗೆ ವಿಯೆಟ್ನಾಮಲ್ಲಿ ಎದುರಿಸ್ತೀವಿ. ಬಾಯ್. ಗುಡ್ ಮಾರ್ನಿಂಗ್ ಫ್ರಮ್ ವಿಯೆಟ್ನಾಂ. ಇವಾಗ ಲ್ಯಾಂಡ್ ಆಯಿತು. ಒಂದು ದೊಡ್ಡ ನಿದ್ದೆ ಆಗಿದೆ ಇಬ್ಬರದು. ಇವಾಗ ನಾರ್ಮಲ್ ಪ್ರೊಸೀಜರು ಏನಪ್ಪ ದುಡ್ಡು ತೆಗಿಬೇಕು ATM ಇಂದ. ಸಿಮ್ ಕಾರ್ಡ್ ತೊಗೊಬೇಕು. ಎಷ್ಟಿದೆ ಇಂಟರ್ನೆಟ್ ಚಾರ್ಜಸ್ಸು? ಇಂಟರ್ನೆಟ್ ಚಾರ್ಜಸ್ ಬಂದು 800 ರೂಪಾಯಿಗೆ ಅನ್ಲಿಮಿಟೆಡ್ ಡೇಟಾ. ನಮ್ಮ ಇಂಡಿಯನ್ ರುಪೀಸು ಇಸ್ಕೋತಾರೆ ಇಲ್ಲಿ. ನೀವು ಏರ್ಪೋರ್ಟಿಗೆ ಬಂದರೆ ನಮ್ಮ ಇಂಡಿಯನ್ ರುಪೀಸಲ್ಲೂ ನಾವು ಸಿಮ್ ಕಾರ್ಡ್ ತೊಗೊಬೋದು. ಸೊ ಯಾವ ಡಾಕ್ಯುಮೆಂಟ್ಸು ಕೇಳಲ್ಲ, ಪಾಸ್ಪೋರ್ಟು ಕೇಳಲ್ಲ, ಏನೂ ಕೇಳಲ್ಲ. ಒನ್ ಆಫ್ ದ ಕಂಟ್ರಿ ಈಸಿಯಾಗಿ ಸಿಮ್ ಕಾರ್ಡ್ ಸಿಗ್ತದೆ ಆ್ಯಕ್ಚುಲಿ. ನಾವಿವಾಗ ದನಾಂಗ್ ಇಂಟರ್ನ್ಯಾಷನಲ್ ಏರ್ಪೋರ್ಟಲ್ಲಿ ಇದ್ದೀವಿ. ಆದರೆ ನಾವು ದನಾಂಗಲ್ಲಿ ಹುಡ್ಕೋತಾ ಇಲ್ಲ. ದನಾಂಗಿಂದ ಓಯಾನ್ಗೆ 1 hour ಇದೆ ಜರ್ನಿ. ಅಲ್ಲಿಗೆ ಹೋಗ್ತಾ ಇದ್ದೀವಿ. ನಾವು ಆ್ಯಕ್ಚುಲಿ ಬೇಸ್ ಮಾಡ್ಕೊಂಡಿರೋದು ಓಯಾನಲ್ಲಿ. ಅಲ್ಲಿಂದ ಎಲ್ಲ ಟೂರಿಸ್ಟ್ ಡೆಸ್ಟಿನೇಷನು ತುಂಬ ಹತ್ರ ಓಡಾಡೋಕ್ಕೆ. 1 hour ಜರ್ನಿಗೆ ಪಿಕ್ ಆ್ಯಂಡ್ ಡ್ರಾಪ್ಗೆ ತಿರ್ಗಾ ಏರ್ಪೋರ್ಟ್ಗೆ ಎಲ್ಲ ಸೇರಿಸಿ 7,70,000 ಇವರು ವೈಟಮಿನ್ಸ್ ಅಂತಾರೆ. ಸೊ ಅಂದರೆ $30 ಬರುತ್ತೆ. $30 ಅಂದರೆ ಆಲ್ಮೋಸ್ಟ್ 2,500 ರೂಪಾಯಿ ಅಪ್ ಆ್ಯಂಡ್ ಡೌನು. ಪರವಾಗಿಲ್ಲ. ಇವ್ರಿಗೆ 7,70,000 ರೂಪಾಯಿ ಕೊಡೋದೇ ಇರೋದು. ಹೋಟೆಲ್ವರೆಗೂ ದುಡ್ಡು ಕೊಡಬೇಕು. ನಾವು ATM ಇಂದನೂ ದುಡ್ಡು ತೆಗ್ದಿಲ್ಲ, ಎಲ್ಲ ಕಾರ್ಡಲ್ಲೇ ತೊಗೊಬೇಕು. 5 days. ಸೊ ಎಲ್ಲ ಹೋಟ್ಲಲ್ಲೂ ಬೈಕು ಫ್ರೀಯಾಗಿ ಕೊಡ್ತಾರೆ. ಮೋಟ್ರ್ ಬೈಕು ಅಂದರೆ ಆ್ಯಕ್ಟಿವಾ ಅದನ್ನು ತೊಗೊಂಡ್ರೆ ಎಲ್ಲ ಇಲ್ಲೇ ರೆಂಟಾಗಿ ಸಿಗುತ್ತೆ. ಹಾಸ್ಪಿಟಾಲಿಟಿ ಅಂದರೆ ಏನು ಅಂದರೆ ಹೋಟ್ಲಿಗೆ ಬಂದ ತಕ್ಷಣ ಏನಾದರೂ ಬೆಳಗ್ಗೆ ಬಂದಿದ್ದೀವಲ್ಲ, ಡ್ರ್ಯಾಗನ್ ಫ್ರೂಟ್ ಕೊಟ್ಟಿದ್ದಾರೆ, ಸ್ವಲ್ಪ ಮ್ಯಾಂಗೋಸ್ ಕೊಟ್ಟಿದ್ದಾರೆ. ಥ್ಯಾಂಕ್ ಯು. ಹೆಂಗೆ ಅಂದರೆ ಬೈಕ್ಸ್ನ ಇಲ್ಲೇ ಹಲೋ ಬೈಕ್ಸ್ನ ಇಲ್ಲೇ ತೊಗೊಂಬಂದು ಕೊಟ್ಬಿಡ್ತಾರೆ ನಮಗೆ. ಇದಕ್ಕೆ 8 ಲಕ್ಷ ರೂಪಾಯಿ ಆ್ಯಕ್ಚುಲಿ. ಟ್ರೈ ಮಾಡ್ತಾ ಇದ್ದೇನೆ ಕಿರಣ. ಬೈಕ್ ರೆಂಟ್ ಆಯಿತು. ನಾವು ಬೈಕ್ನ ಸೆಲೆಕ್ಟ್ ಮಾಡಿದ್ವಿ ಯಾವ ಥರ ಬೈಕ್ ಬೇಕು ಅಂತ. ಇದು 125cc ಹೋಂಡಾ ಏರ್ಬ್ಲೇಡ್ ಅಂತ. ಸೊ ಇದನ್ನ 5 ದಿನಕ್ಕೆ ರೆಂಟ್ ಮಾಡ್ಕೊಂಡಿದ್ದೀವಿ. 5 ದಿನಕ್ಕೆ ನಾವು 80,000 80,000 ಅಲ್ಲ, 8 ಲಕ್ಷ. ಸಾರಿ ಇನ್ನೇ ಕನ್ಫ್ಯೂಸ್ ಗೊತ್ತಾಗಿಲ್ಲ ನನಗೆ. 8 ಲಕ್ಷ ವಿಯೆಟ್ನಾಂ ಡಾಂಗ್ ಕೊಟ್ಟಿದ್ದೀವಿ. ಸೊ ಕನ್ವರ್ಟ್ ಮಾಡಿ ಹಾಕ್ತೀವಿ ಕೇಳಿ ಎಷ್ಟು ಇಂಡಿಯನ್ ರುಪೀಸ್ಗೆ ಅಂತ ಹೇಳ್ಬಿಟ್ಟು. ಇಲ್ಲಿನ ಹೋಟೆಲ್ಸ್ ತುಂಬಾ ಕ್ಲೀನಾಗಿರುತ್ತೆ, ಮತ್ತು ಚಿಕ್ಕದಾಗಿದ್ರು ಸಖತ್ ಕ್ಲೀನ್ನೆಸ್ನ ಮೇಂಟೈನ್ ಮಾಡಿರ್ತಾರೆ. ಸೊ ನಾವಿರೋ ಹೋಟೆಲ್ ಬಂದು ಒಂದು ಚಿಕ್ಕ ಹೋಟೆಲ್ ಆದರೂ ಕ್ಯೂಟಾಗಿದೆ. ಎಂಟ್ರಾಗಿದ ತಕ್ಷಣ ಬಾತ್ರೂಮ್ ಕ್ಲೀನಾಗಿದೆ. ಕಿರಣ್ ಪ್ರೈಸ್ ಎಷ್ಟು ಕೊಟ್ವಿ ಇದಕ್ಕೆ? ಪ್ರೈಸು ನಾವಿಲ್ಲಿ 5 ದಿನ ಇರ್ತೀವಿ. 1 ದಿನಕ್ಕೆ 1,000 ರೂಪಾಯಿ ಅಷ್ಟೇ. ಓ ಹೌದಾ? ಕಮ್ಮಿ. ನೈಸ್. ಸೊ ಇಲ್ಲಿ ಕಿಚನ್ ಲೈಕ್ ಕುಕ್ ಮಾಡ್ಲಿಕ್ಕೆ ಕೂಡ ಫೆಸಿಲಿಟೀಸ್ ಇದೆ. ನಾವೇನು ಕುಕ್ ಮಾಡ್ಕೊಳಲ್ಲ. ವಿಯೆಟ್ನಾಮ್ಗೆ ಬಂದು ನಾವು ಕುಕ್ ಅಂತೂ ಮಾಡ್ಕೋ ಸೀನೇ ಇಲ್ಲ. ಸುಪೀರಿಯರ್ ಡಬಲ್ ಬೆಡ್ರೂಮ್ ಅಂತ ಇದು. ಬಾಲ್ಕನಿನೂ ಇದೆ. ಓ ಚೆನ್ನಾಗಿದೆಯಪ್ಪ. ಫುಲ್ ದೊಡ್ಡ ಫುಟ್ಬಾಲ್ ಗ್ರೌಂಡ್ ಚಿನ್ನ ಈ ಕಡೆಯಿಂದ. ಸೊ ಹಿಂಗಿದೆ ನಮ್ಮ ರೂಮು. ವಿಯೆಟ್ನಾಮಲ್ಲಿ 5 ದಿನ ಇರ್ತೀವಿ. ಸೊ ಹೋಗಿ ಬಂದಿದ್ದಲ್ಲಿಂದ ಟೈರ್ಡ್ನ ಸ್ವಲ್ಪ ರಿಲ್ಯಾಕ್ಸ್ ಆಗಿಬಿಟ್ಟು ನಮ್ಮ ಡೇನ ಸ್ಟಾರ್ಟ್ ಮಾಡೋಣ. ಅದಕ್ಕೂ ಮುಂಚೆ ಒಂದು 2 ಅವರ್ ರೆಸ್ಟ್ ತೊಗೊಳ್ತೀವಿ. ಫ್ಲೈಟಿಂದ ಮುಂಚೆ ಸಕ್ಕ ಟೈರ್ಡ್ ಆಗಿದೆ. ಎಲ್ಲ ಫ್ಯಾಮಿಲಿ ಮೆಂಬರ್ಸ್ಗೂ ನಮಸ್ಕಾರ. ಏನಪ್ಪ ಇವರು ಫುಲ್ ಅವರು ಕಾರಲ್ಲಿ ತಿರುಗಾಡ್ತಿದ್ರು, ಇವತ್ತು ಫುಲ್ ಜುಮ್ ಅಂತ ಬೈಕಲ್ಲಿ ತಿರುಗಾಡ್ತಿದ್ರೆ ನೋಡ್ತಾ ಇದ್ದೀರಾ. ನಾವಿವಾಗ
ವಿಯೆಟ್ನಾಮಲ್ಲಿ ಇದ್ದೀವಿ. ಹೊಯಾನ್ ಅಂತ ಜಾಗದಲ್ಲಿ ಒಂದು ಸುಂದರವಾದ ಪ್ರದೇಶಕ್ಕೆ ಹೋಗ್ತಾ ಇದ್ದೀವಿ. ಯಾವ ದೇಶ ಅದು? ಸೆಂಚುರಿ ಅಂತ. ಸಾಕಾಗಿದೆ ಮಾತ್ರ. ಹೋಗ್ಬೇಕಾದ್ರೆ ಫುಲ್ಲು ಬೈಕಲ್ಲೇ ಮಜಾ ಮಾಡ್ಕೊಂಡು ಹೋಗ್ತೀವಿ. ಫುಲ್ಲು ಲೋಕಲ್ ತೋರ್ಸ್ಕೊಂಡು ಕರ್ಕೊಂಡು ಹೋಗ್ತೀವಿ ಅಂತ. ಲೋಕಲ್ ವಿಯೆಟ್ನಾಂ ಫ್ಲೈಟ್ ಮಾಡ್ಕೊಂಡ್ರೆ ಯಾವತ್ತೂ ಲೋಕಲ್ ಆಗಿ ತೋರ್ಸೋದು ನಾವು. ಗಾಡಿ ಜಾಸ್ತಿ ಆ್ಯಕ್ಚುಲಿ. ಇಲ್ಲಿ ಬೈಕಿಗೆ ಹೆಲ್ಮೆಟ್ ಮ್ಯಾಂಡೇಟ್ರಿ ನಮ್ಮ ಇಂಡಿಯಾ ಥರನೇ. ಮೈಸೂರು ಸೆಂಚುರಿ ಅಂತ ಒಂದು ಹಿಸ್ಟಾರಿಕಲ್ ಜಾಗಕ್ಕೆ ಹೋಗ್ತಾ ಇದ್ದೀವಿ. ಆ ಜಾಗ ಅಷ್ಟೇ ಅಲ್ಲ, ಹೋಗೋ ದಾರಿ ಕೂಡ ಬ್ಯೂಟಿಫುಲ್ ಆಗಿದೆ. ಬನ್ನಿ ನಮ್ಮ ಜೊತೆ ಹಾಗೆ ನೀವು ಟ್ರಾವೆಲ್ ಮಾಡಿ. ಹಲೋ ಹಲೋ. ಓಡಿಸ್ಕೊಂಡು ಹೋಗ್ತಾ ಇದ್ವಾ, ಟೆಂಪ್ಟೇಷನ್ ಆಗುತ್ತೆ ಇಳಿಸ್ಬಿಟ್ಟು ಈ ನಾಟಿ ಗದ್ದೆ ನೋಡ್ಲಿಕ್ಕೆ. ಸೊ ಇವಾಗ ತಾನೇ ನಾಟಿ ಮಾಡ್ತಾ ಇದ್ರೆ ಅನ್ಸುತ್ತೆ. ಸೇಮ್ ನಮ್ಮ ಇಂಡಿಯಾ ಫೀಲಿಂಗ್ ಆಗ್ತದೆ, ನಮ್ಮ ಇಂಡಿಯಾದ ಹಳ್ಳಿಯ ಫೀಲಿಂಗ್ ಆಗ್ತದೆ. ಸಖತ್ ಖುಷಿ ಆಗ್ತದೆ ಮಾತ್ರ. ಸೌತ್ ಈಸ್ಟ್ ಏಷ್ಯಾ ಪಾರ್ಟಲ್ಲಿ ಹಕ್ಕಿ ಚೆನ್ನಾಗಿ ಬೆಳಿತಾರೆ. ಎಲ್ಲೆಲ್ಲಿ ನೋಡಿದ್ರು ಕೂಡ ಗದ್ದೆಗಳೇ, ಫುಲ್ ನೋಡಿ ಗದ್ದೆಗಳು, ಫುಲ್ ರೈಸ್ ಫೀಲ್ಡ್ಸೇ ಗುರು. ಹೇಗಿದೆ ರೂಟ್? ಸಖತ್ತಾಗಿದೆಲ್ಲ ರೂಟ್ ಮಾತ್ರ. ಫುಲ್ಲು ಗದ್ದೆಗೆ ನೀರು ಬಿಟ್ಟಿದ್ದಾರೆ. ನೀರು ಎಲ್ಲಿಂದ ಬರ್ತಿದೆ ಗೊತ್ತಿಲ್ಲ, ನಾನು ತಿಳ್ಕೊಂಡು ಹೇಳ್ತೀನಿ. ನಿಜ ನೀರು ಚೆನ್ನಾಗಿರುತ್ತೆ, ಬಿಕಾಸ್ ಅಕ್ಕಿ ಒಳಗೆ ನೀರು ಬೇಕೇ ಬೇಕಲ್ವಾ. ಹಲೋ ಹಲೋ. ಏನೋ ರೋಡಲ್ಲಿ ಹಾಕೊಂಡಿದ್ದಾರೆ, ಸೇಮ್ ನಮ್ಮ ಕಡೆ ರಾಗಿ ಇದ್ದು ಇದಾಗ್ತಾರಲ್ಲ. ಓ ದೇವ್ರೆ. ಅಷ್ಟೇ, ಇದು ನಮ್ಮ ಶಿವಮೊಗ್ಗದ ಕಡೆ ಚಿಕ್ಕ ಹಳ್ಳಿಗಳು ಇರ್ತಾವೆ ಗೊತ್ತಾ? ಹಳ್ಳಿಗಳು ಒಳಗಡೆ ಆ ಥರ ಇದೆ. ಮನೆಗಳು ಹಂಗೆ ಇದೆ ನೋಡು. ಅದೇ ಹಳೇ ಕಾಲದ ಮನೆಗಳೆಲ್ಲ. ಚೆನ್ನಾಗಿ ವ್ಯವಸಾಯ ಮಾಡ್ಕೊಂಡವ್ರೆ. ಸೊ ಒಂದೊಂದು ದೇಶದಲ್ಲೂ ಒಂದೊಂದು ಥರ ಸ್ಮಶಾನಗಳು ನಾವು ನೋಡ್ತಾ ಇದ್ದೀವಿ. ಮಾರ್ಬಲ್ ಅಂಗಡಿ ಅಂದ್ಕೊಂಡೆ ಇದನ್ನ. ಮಾರ್ಬಲ್ ಅಂಗಡಿ ಅಲ್ಲ ಇದು. ಇಲ್ಲಿ ಕೂಡ ನಮ್ಮ ಥರ ಗಂಧದ ಕಡಿ ಹಚ್ತಾರೆ. ಏನಪ್ಪ ಇವರು ಜಾಗ ತೋರಿಸ ಸ್ಮಶಾನ ತೋರಿಸ್ತೀರಾ ಅಂತ ಅಂದ್ಕೊಂಡಿದ್ದೀರಾ? ಯಾವುದೇ ಕಂಟ್ರಿಲಿ ಕೂಡ ಅವ್ರದ್ದೇ ಆದಂಥ ವಿಶೇಷತೆ ಇರುತ್ತೆ. ಇದು ಇಲ್ಲಿನ ವಿಶೇಷತೆ. ಬಿಕಾಸ್ ಸ್ವಿಟ್ಜರ್ಲ್ಯಾಂಡಲ್ಲಿ ಆಗಿರ್ಬೋದು, ಯುರೋಪಲ್ಲಿ ಆಗಿರ್ಬೋದು, ಒಂಥರ ಡಿಫ್ರೆಂಟ್ ಆಗಿರುತ್ತೆ ಸ್ಮಶಾನಗಳು. ಇದೊಂಥರ ನಾನು ಫಸ್ಟ್ ಟೈಮ್ ಈ ಥರ ಸ್ಮಶಾನಗಳು ನೋಡ್ತಾ ಇರೋದು. ಇದೆಲ್ಲ ಸಿಗೋದು ಯಾವಾಗ ಅಂದರೆ ನಾವು ಲೋಕಲ್ ಆಗಿ ಟ್ರಾವೆಲ್ ಮಾಡಿದಾಗ. ಸೊ ಯಾವತ್ತೂ ಲೋಕಲ್ ಆಗಿ ಟ್ರಾವೆಲ್ ಮಾಡಿದ್ರೆ ನಮಗೆ ಅವರ ಕಲ್ಚರ್ ಬಗ್ಗೆ ತಿಳ್ಕೊಂಡಂಗೆ ಕೂಡ ಆಗುತ್ತೆ. ವ್ಯವಸಾಯ ಮಾಡ್ತಾ ಇದಾರೆ. ಏನಿದು ಗೊಬ್ಬರ ಅನ್ಸುತ್ತೆ ಆ್ಯಕ್ಚುಲಿ. ಹಲೋ ಹಲೋ. ವಾಟ್ ಇಸ್ ದಿಸ್? ಓ ಫಂತ್ಯೂ. ಅಜ್ಜಿ ಬೆಳೀತಾ ಇದಾರೆ. ನೈಸ್. ಅವ್ರ ಥರ ಟಪ್ಪಿ ತಗೊಬೇಕು. ಅಷ್ಟೇ, ಇದು ದ್ರಾಕ್ಷಿ ಅನ್ಸುತ್ತೆ ನನ್ನ ಪ್ರಕಾರ ಬೆಳೀತಾ ಇರೋದು. ಇವರು ಕೆಮಿಕಲ್ಸ್ ಹೊಡಿತಾ ಇದಾರೆ. ಹಲೋ ಹಲೋ. ವಾಟ್ ಇಸ್ ದಿಸ್? ವಾಟ್? ಇದು ಬೀಟಲ್ ಗ್ರೌಂಡ್. ಆಗ್ಲಕಾಯ ಅದು ತಿನ್ನೋದಾ? ಹಳ್ಳಿ ರೋಡ್ ಅಲ್ಲ ಮನ. ಒಳಗಡೆಯಿಂದ ಮೇನ್ ರೋಡ್ಗೆ ಎಂಟ್ರಿ ಕೊಡ್ತಾ ಇದೀವಿ ಈಗ. ಕೋಳಿ ಇಟ್ಕೊಳ್ರ, ಕೋಳಿ. ಅಷ್ಟೇ, ಮನೆಗಳು ನೋಡಿ ಹೆಂಗಿವೆ ಇಲ್ಲಿ. ಓ ಅಲ್ಲ. ನಿಂಗೆ ಇನ್ನೊಂದು ವಿಷಯ ಗೊತ್ತಾ? ವಿಯೆಟ್ನಾಮಲ್ಲಿ ದೊಡ್ಡ ಸ್ಲಮ್ಸ್ ಎಲ್ಲ ಇದೆ. ಹೌದಾ? ತುಂಬಾ ದೊಡ್ಡ ಸ್ಲಮ್ಸ್ ಇರ್ತವೆ. ಮನೆಗಳು ಹೆಂಗೆ ಕಟ್ಸ್ಕೊಂಡವ್ರೆ. ನಾಯಿ ಮರಿ ಬಂತು ಗುರು, ಬಟ್ಟೆ ಬೇರೆ ಹಾಕೊಂಬಂತು, ಕಚ್ಗಿಚ್ಬಿಟ್ಟದು. ನಮ್ಮ ಥರ ಡಾಗ್ಸ್ಗಳ. ಸುಮ್ಮನೆ ಇರೋಣ. ಲೋಕಲ್ ವಿಯೆಟ್ನಾಂನ ಹಳ್ಳಿಗಳನ್ನ ಎಕ್ಸ್ಪ್ಲೋರ್ ಮಾಡಿಕೊಂಡು, ಅದು ಬೈಕಲ್ಲಿ ಫಸ್ಟ್ ಟೈಮ್ ಈ ಥರ ಮಾಡ್ತಾರೋ ತಾವು. ಇದು ಇಷ್ಟ ಆಗುತ್ತೆ ಅನ್ಕೋತೀವಿ. ಇನ್ನೇನು ಟೂರಿಸ್ಟ್ ಸ್ಪಾಟ್ಸ್ ಅಲ್ಲ, ಸಖತ್ ಲೋಕಲ್ ತೋರಿಸ್ತೀವಿ ಬನ್ನಿ. ಏನು ಸಖತ್ತಾಗಿದೆ ಗೊತ್ತಾ? ರೋಡ್ಗಳು ಮಾತ್ರ ಭಯಂಕರವಾಗಿದೆ. ಆದರೆ ಇಂಥ ಕಂಟ್ರಿಗಳಿಗೆ ಕಾರ್ಗಿಂತ ಟೂ ವೀಲರ್ ಬೆಸ್ಟ್ ಅಲ್ಲ? ಟಕ ಅಂತ ಎಲ್ಲರಲ್ಲಿ ನಿಲ್ಸ್ಕೊಂಡು ಹೋಗ್ತಾ ಇರ್ಬೋದು. ಸೊ ಫಸ್ಟ್ ಟೈಮ್ ಮೋಟೋ ವ್ಲಾಗಿಂಗ್ ಟ್ರೈ ಮಾಡ್ತಾ ಇದೀವಿ ಚಿನ್ನು. ಮೋಟೋ ವ್ಲಾಗಿಂಗ್ ಫ್ರಮ್ ಫ್ಲೈಯಿಂಗ್ ಪಾಸ್ಪೋರ್ಟ್. ಇಲ್ಲೂ ಕೂಡ ನಮ್ಮ ಹಳ್ಳಿಗಳಿಗೆ ಮುಖ್ಯ ದ್ವಾರ ಹೇಗಿರುತ್ತೆ ಹಾಗೆ ದ್ವಾರಗಳಿದಾವೆ ಹಳ್ಳಿ ಎಂಟ್ರ್ ಆಗಬೇಕಾದ್ರೆ. ಕಾಫಿ ಶಾಪಿಗೆ ಬಂದ್ವಿ ಕಾಫಿ ಕುಡಿಯೋಕ್ಕೆ. ಎಲ್ಲೇದೋ ಚಿಕ್ಕ ಪುಟಾಣಿ ಮಾಡ್ಕೊಂಡಿರ್ತಾರೆ ಗುರು, ಗೊತ್ತಾಗೋದೇ ಇಲ್ಲ. ಬೆಳಗಿಂದ ಏನೂ ತಿಂದಿರಲಿಲ್ಲ, ಒಂದು ಕಾಫಿ ಕುಡ್ಕೊಂಡು ಏನೋ ತಿನ್ಕೊಂಡೋಣ ಅಂತ ಬಂದ್ವಿ. ಪುಟ್ಟದಾಗಿ ಮಾಡ್ಕೊಂಡಿರ್ತಾರೆ, ಬಟ್ ಎಷ್ಟು ಆರ್ಟಿಸ್ಟಿಕ್ ಆಗಿ ಮಾಡ್ಕೊಂಡಿರ್ತಾರೆ ಗೊತ್ತಾ? ನೋಡಿ ಏನು ಸಕ್ಕತ್ತಾಗಿ ಮಾಡ್ಕೊಂಡಿದ್ದಾರೆ. ಜೋಕಲೆಲ್ಲ ಇದೆ ಚಿನ್ನು ಇಲ್ಲಿ. ಆಶಾ ವಿಯೆಟ್ನಾಮೀಸ್ನ ಟ್ರಾನ್ಸ್ಲೇಟ್ ಮಾಡಿಕೊಂಡು ನೋಡ್ತಾ ಇದ್ದಾಳೆ. ಫಸ್ಟ್ ಕಪ್ ಆಫ್ ಕಾಫಿ ಕುಡಿತಾ ಇದ್ದೀನಿ ವಿಯೆಟ್ನಾಮಲ್ಲಿ ನಾನು. ಇದು ಬಂದು ಟ್ರೆಡಿಷ್ನಲ್ ಕಾಫಿ ವಿತ್ ಮಿಲ್ಕ್ ಅಂತಾರೆ. ನೀವು ಕೆಳಗಡೆ ನೋಡ್ತಾ ಇದ್ದೀರಾ ನೋಡಿ, ಕೆಳಗಡೆ ನೋಡ್ತಾ ಇರೋದು ಕಂಡೆನ್ಸ್ಡ್ ಮಿಲ್ಕು, ಅದ್ರ ಮೇಲ್ಗಡೆ ಇರೋದು ಎಸ್ಪ್ರೆಸೋ. ಇವರು ಸಕ್ಕರೆ ಹಾಕೋಣಲ್ಲ, ಕಂಡೆನ್ಸ್ಡ್ ಮಿಲ್ಕ್ ಯೂಸ್ ಮಾಡ್ತಾರೆ. ಇದನ್ನು ಸ್ಟಿರ್ ಮಾಡಿದ್ರೆ ಫುಲ್ ಮಿಕ್ಸ್ ಆಗುತ್ತೆ. ಅದು ಕಾಫಿ ಕಿಕ್ಕು ಇದೆ, ಸ್ವೀಟ್ನೆಸ್ ಕೂಡ ಇದೆ, ಸಕ್ಕತ್ತಾಗಿದೆ ಮಾತ್ರ. ಎಷ್ಟಾಯ್ತು ಚಿನ್ನು?
44,000 ಆಯ್ತು. 44,000 ರೂಪಾಯಿ 44,000 ವಿಯೆಟ್ನಾಮ್ಸ್ ಡಾಂಗ್ ಆಯ್ತು. ಸೊ ಕನ್ವರ್ಷನ್ ಮಾಡಕ್ಕೆ ಗೊತ್ತಾಯ್ತಲ್ಲ ಗುರು, ಬರೀ 150 ರೂಪಾಯಿ ಚಿನ್ನು, 150-200 ರೂಪಾಯಿ ಅಲ್ವಾ. ಇದು ಬಂದು 50,000, ಇದು ಬಂದು 1 ಲಕ್ಷ. ಹೆಂಗೆ ಕೋಟ್ಯಾಧಿಪತಿ ಒಂದೇ ದಿನದಲ್ಲಿ, ಆಶಾ ಲಖಪತಿ ಆಗ್ಬಿಟ್ಟೆ ಒಂದೇ ದಿನದಲ್ಲಿ. ನಾವು ಯಾವುದೋ ಹಳ್ಳಿ ಮೇಲೆಲ್ಲ ಹೋಯ್ತಾ ಇದೀವಿ ಗುರು, ಮೇನ್ ರೋಡ್ ಮೇಲೆ ಹೋಗ್ಬೇಕಾಗಿತ್ತು. ಆದರೆ ಹಳ್ಳಿಗಳು ತೋರಿಸಿ ಬನ್ನಿ ನಿಮಗೆ, ನಾವು ಅದೇ ಮಜಾ ಇರೋದು. ಆಶಾ ಸ್ಮೆಲ್ಲು ಫುಲ್ಲು ಹಸುದು ಸಗಣಿ ಸ್ಮೆಲ್ ಬರ್ತಾ ಇದೆ ಅಲ್ಲ, ಚೆನ್ನಾಗಿ ಬೆಳೀತಾವ್ರೆ. ಇದು ಅಕ್ಕಿ ಎಲ್ಲ ಅನ್ಸುತ್ತೆ, ಇದೇನೋ ಗೊತ್ತಿಲ್ಲ ಮನ. ಅಕ್ಕಿನೇ ಅನ್ಸುತ್ತೆ ಆಶಾ, ಇಲ್ಲ ಪೈರ್ ಥರ ಏನೋ ಇದೆಯಪ್ಪ, ಗೊತ್ತಿಲ್ಲ. ನಿಮ್ಗೇನೋ ಗೊತ್ತಿರ ಹೇಳಿ ಏನಿದು ಅಂತ. ಇವ್ರು ಕೇಳೋಣ ಅಂದ್ರೆ ಅವ್ರ ಭಾಷೆ ಗೊತ್ತಿಲ್ಲ. ಇದ್ ಕಡೆ ನೋಡಿ ಏನು ಸಕ್ಕತ್ತಾಗಿದೆ, ಬ್ಯಾಕ್ ಡ್ರಾಪ್ಗೂ ಗ್ರೀನ್ ಕಲರ್ಗೂ ಬೆಟ್ಟಗಳು ಕಾಣಿಸ್ತಾ ಇರೋದಕ್ಕೂ. ಏನು ಬೆಳೀತಾರೆ? ಅಕ್ಕಿನೇ ಚಿನ್ನು ಆಗ್ತಾ ಇರೋದು. ಹಲೋ ಹಲೋ, ವಾಟ್ ಈಸ್ ದಟ್? ರೈಸ್ ಗೊಬ್ಬರ ಹಾಕ್ತಾ ಇದ್ದಾರೆ. ಗೊಬ್ಬರ ಹಾಕ್ತಾವ್ರೆ. ರೈಸ್ ರೈಸ್. ಓಕೆ. ಹಾಂ ಅರ್ಥ ಆಗ್ತಿಲ್ಲ ಏನು ಹೇಳ್ತಾವ್ರೆ ಅಂತ ನನಗಂತೂ. ಬಾಯ್ ಕಮಾನ್ ಬಾಯ್. ಚಿನ್ನು, ಓ ಶಿಟ್, ಹೆಂಗೋಗೋದು? ಓಕೆ, ಕಿರಣ ಎಲ್ಲ ಕರ್ಕೊಂಬಂದ ಮಧ್ಯದಲ್ಲಿ ನೀರು ಕೊಟ್ಟಿರೋದೇ ಇದು. ಅಂಟೆ ಹಿಂಗೆ ಹೋಗ್ಬೋದಾ? ಆಯ್ತು ಆಂಟಿ ಹೋಗ್ಬೋದು ಅಂತವ್ರೆ. ಆಂಟಿ ಧೈರ್ಯದ ಮೇಲೆ ಹೋಯ್ತೀವಿ ಈಗ. ಕಿರಣ್, ಅದ್ ನದಿ ನೀರು ಕಣೋ. ನದಿ ಎಲ್ಲ ಚಿನ್ನು, ನೀರು ತಿದ್ ಮಾಡ್ಕೊಂಡಿರೋದು ನೀರು. ಚಿನ್ನು ಆಗಲ್ಲ ಚಿನ್ನು, ಸ್ಕಿಡ್ ಗಿಡ್ ಆದ್ರೆ. ಏನಾಗಲ್ಲ ಬಾಮನ. ಕಿರಣ ನೀರು ಕರ್ಕೊಂಡು ಹೋಗ್ತೀನಿ ಬಾಮನ, ಏನಾಗಲ್ಲ. ಬಿದ್ರೆ ಸರ್ರಿಗೆ ಬೀಳ್ತೀವಿ. ಎಗರ್ಸ್ತಾರೆ ಬಟ್ಟೆ ಮೇಲೆ ಎಗರ್ಸ್ತಾರೆ. ಆರಾಮಾಗಿ ಹೋಗ್ಬೋದು. ಯಪ್ಪ ದೇವ್ರೇ, ಕಿರಣ ದೇವ್ರೆ. ಆಶಾ ಎದುರಿಸ್ಬಿಟ್ಟು ಚಿನ್ನು, ನೀನು ಒಳ್ಳೆ ನೀರು ಚಿನ್ನು. ಆ್ಯಕ್ಚುಲಿ ಒಳ್ಳೆ ನೀರು ಚೆನ್ನಾಗಿದೆ. ನೀನಲ್ಲಿ ನಿಲ್ಲಿಸ್ದೆ ನನಗೆ ಎದುರಿಸಿ, ನನ್ನ ಚಪ್ಪಲಿ ಹಾಳು ಮಾಡ್ಕೊಂಡೆ ನಾನು. ನೀನು ಮತ್ತೆ ಸೈಲಾಗಿ ಕೂತ್ಕೊಂಡಿದ್ದೆ. ಕಿರಣ ಹಳ್ಳಿ ರೋಡ್ ಕರ್ಕೊಂಡು ಹೋಗ್ಬಿಟ್ಟಿದೆ. ಕಟ್ಟೆ ನೀರು ಫುಲ್ಲು ಫ್ಲೋ ಆಗ್ತಿತ್ತು. ಹತ್ತಿಸ್ಕೊಂಡ್ ಬಂದ್ವಿ. ಸದ್ಯಕ್ಕೆ ಗೊತ್ತಿರಲ್ಲ ಹಾಳ ಎಷ್ಟಿದೆ ಅಂತ. ಯಾರೊಬ್ರು ಬಂದ್ರು, ಆಮೇಲೆ ನಾವು ಪಾಸ್ ಆದ್ವಿ. ಕಾಮಿಡಿ ಅಲ್ಲ ಇದಲ್ವಾ ಮಜಾ ಅಂದ್ರೆ. ಆಕ್ಚುಲಿ ಉತ್ತಾ ಇದಾರೆ ಅನ್ಸುತ್ತೆ ಅವರು. ದಟ್ ಈಸ್ ಗ್ರೌಂಡ್ ನೆಟ್ ಏನೋ ಇರ್ಬೇಕು ಆಶಾ, ಕಳ್ಳೆಕಾಯಿ ಇರ್ಬೇಕಿದ್ ಮೋಸ್ಟ್ಲಿ. ಅಕ್ಕಿ ಅಂತೂ ಅಲ್ಲ, ಇದು ಭತ್ತ ಅಂತೂ ಅಲ್ಲ, ಕಳ್ಳೆಕಾಯಿ ತರ ಏನೋ. ಆದ್ರೆ ಟೆಕ್ನಿಕ್ ನೋಡಿ ಏನ್ ಸಕ್ಕತ್ತಾಗಿದೆ ಬಾಸ್ದು. ಒಳ್ಳೆ ನೆಲ ಇಟ್ಟು ಭೂಮಿ ಇಟ್ಟಿದ್ದಾರೆ ಮಾತ್ರ. ಫಲವತ್ತಾದ ಭೂಮಿ ಇದೆ ಮಾತ್ರ. ಬೆಳೆದವ್ರ ಗುರು. ನಿಮಗೆ ಹೇಗೆ ಅನ್ನಿಸ್ತಾ ಇದೆ ವಿಯೆಟ್ನಾಮಿನ ಹಳ್ಳಿಗಳು? ಸುಡ್ತಾವ್ರೆ. ಸುಗಂಧ. ಹಲೋ. ಆಶಾ ಎಲ್ಲರೂ ನಕ್ಕೊಂಡು ಮಾತಾಡ್ತಾರಲ್ಲ ಆಶಾ. ಹೌದು. ಓಲಾ, ಸ್ಮೈಲಿ ಫೇಸ್ ಇತ್ತಲ್ಲ ಅವ್ರದ್ದು. ಆಶಾ ಮಾತಾಡ್ಸಿದವ್ರು ಎಲ್ಲರೂ ಮುಖ ಸಿಂಡಿಸಿಲ್ಲ. ಸಿಸಿಯ ಕಚ್ಬಿಟ್ಟಿಯ ಕಳ್ಳ, ಸುಮ್ಮನೆ ಹೋಯ್ತಾ ಇದೀವಿ ಕಣೋ. ಇದು ಸ್ಕೂಲ್ ಆಶಾ. ಸ್ಕೂಲ್ ನೋಡಿದ ತಕ್ಷಣ ಗೊತ್ತಾಗ್ಬಿಡುತ್ತೆ ಸ್ಕೂಲೇ. ಹೌದಲ್ಲ. ಟಗರು ಆಡು ಬಂತು ಅನ್ಕೊಂಡೆ. ಫುಲ್ ಲೋಕಲ್ ಹಳ್ಳಿ ಚಿನ್ನು ಅಲ್ಲ. ಅದು ಪಾರ್ಟಿ ನಡೀತದೆ. ಪಾರ್ಟಿ ಕ್ರಾಶ್ ಔಟ್. ನಾವು ಹೈವೇಲ್ ಬಂದಿದ್ರೆ ಇವೆಲ್ಲ ನಿಮಗೆ ತೋರ್ಸಕ್ ಆಗ್ತಿರ್ಲಿಲ್ಲ. ಅದಕ್ಕೆ ನಾವು ಹೈವೇಲ್ ಬರ್ಲಿಲ್ಲ, ಹಳ್ಳಿ ರೋಡಲ್ಲಿ ಬರ್ತಾ ಇದೀವಿ. ಹೋಪ್ ಈ ವಿಡಿಯೋ ಸಜೆಸ್ಟ್ ನಿಮ್ಗೆ ತುಂಬಾ ಖುಷಿಯಾಗಿರುತ್ತೆ. ಏನ್ ಹಿಡಿತಾವ್ರೆ ಆಂಟಿ? ಸ್ಕೂಲು ದೊಡ್ಡ ಸ್ಕೂಲು. ಯಾಕ್ರೋ ಯಾಕೆ ಹಂಗೆ ಬರ್ತಾವ್ರೆ? ಏನೋ ಶೋಕ್ ಕೊಡ್ತಾರೆ ಹುಡುಗರು. ದೊಡ್ಡ ಸ್ಕೂಲ್ ಆಕ್ಚುಲಿ ಅದು. ಹಲೋ, ವೆಲ್ಕಮ್ ಟು ಮೈ ಸನ್ ಸೆಂಚುರಿ. ಎಸ್, ವೆಲ್ಕಮ್ ಟು ಮೈ ಸನ್ ಸೆಂಚುರಿ. ಕ್ಲೋಸಿಂಗ್ ಟೈಮ್ ಆಗಿರೋ ಸನ್ಸೆಟ್ ಆಗ್ತಾ ಇದೆ. 45 ನಿಮಿಷ ಆಯ್ತು ಡ್ರೈವ್. ನಾವು 3 ಅವರ್ ಮಾಡ್ಕೊಂಡ್ ಬಂದಿದೀವಿ 45 ನಿಮಿಷ ಡ್ರೈವ್ನ.
ಸೊ ಬನ್ನಿ ಹೋಗೋಣ. ಸ್ಯಾಂಚುರಿ ಚೆನ್ನಾಗಿದೆ ಅನಿಸುತ್ತೆ, ಹೈಕಿಂಗ್ ಎಲ್ಲ ಇರಬೇಕು. ನೋಡೋಣ, ಟೈಮ್ ಬೇರೆ ಆಗ್ಬಿಟ್ಟಿದೆ. ಹೋಗಿ ಓಡೋಗ್ತಾ ಇದ್ದೀವಿ. 1 ಅವರ್ ಇದೆ ಅಷ್ಟೇ ಕ್ಲೋಸ್ ಆಗೋಕ್ಕೆ ಇದು. ಸೊ ಟಿಕೆಟ್ ತೊಗೊಂಡು ಒಬ್ಬರಿಗೆ $1,50,000 ಟಿಕೆಟ್ ಪ್ರೈಸು. ಅಂದರೆ $600 $600 ಅಷ್ಟೇ ಕಿರಣ್. $500 $600 ಅಷ್ಟೇ ಟಿಕೆಟು. ಆರ್ಕಿಯಾಲಜಿಕಲ್ ಸರ್ವೆ ಆಫ್ ಇಂಡಿಯಾ. ಆಶಾ ಟೆಂಪಲ್ಸು ನಮ್ಮ ಇಂಡಿಯನ್ಸ್ ಬಂದು ಸರ್ವೆ ಮಾಡಿದ್ದಾರೆ. ಗೌರ್ಮೆಂಟ್ ಆಫ್ ಇಂಡಿಯಾ, ಮಿನಿಸ್ಟ್ರಿ ಆಫ್ ಎಕ್ಸ್ಟರ್ನಲ್ ಅಫೇರ್ಸ್. ಓಕೆ ಬ್ಯೂಟಿಫುಲ್ ಆಗಿದೆ ಗುರು. ಎಷ್ಟು ಪೀಸ್ಫುಲ್ ಆಗಿದೆ ಕಿರಣ. ಅಲ್ಲಿಂದ ಬಂದು ಜಿಗಿ ಅಂತ ಬಂದ್ವಾ. ಇಂಡಿಯಾ ಮತ್ತು ವಿಯೆಟ್ನಾಂ ಏನು ಪಾರ್ಟ್ನರ್ಶಿಪ್ ಮಾಡಿದ್ದಾರೆ ಅಂದರೆ ಟೆಂಪಲ್ಗಳು ತೋರಿಸ್ಬಿಟ್ಟು ಹೇಳ್ತೀನಿ ಎಂತಕ್ಕೆ ಮಾಡಿದ್ದಾರೆ ಅಂತ. ನೀವು ನೋಡೋಣ, ನನಗೂ ಗೊತ್ತಿಲ್ಲ. ಆಶಾ ಏನೋ ಶಾಕಿಂಗ್ ಸಂಗತಿ ಹೇಳ್ತಾಳೆ ನನಗೆ. We should go in this one? Okay. We didn't knew this one. Actually ಸ್ಪ್ರೆಡ್ ಆಗಿದೆ ದೇವಸ್ಥಾನಗಳು. ಅಂದ್ರೆ ನಾನು ಅನ್ಕೊಂಡಿದ್ದೆ ಹೋಗಿದ ತಕ್ಷಣ ಸಿಕ್ಬಿಡುತ್ತೆ ಅಂತ. ಈ ಕಾಡಲ್ಲಿ 2 ಕಿಲೋಮೀಟರ್ ತರ ಗಾಡೀಲಿ ಹೋಗಬೇಕು. ನಮ್ಮ ಹಿಂದೂರು ಇಲ್ಲಿ ಯಾಕೆ ಬಂದು ದೇವಸ್ಥಾನ ಕಟ್ಸ್ಕೊಂಡ್ರು ಅಂತಲೇ ನಂಗೆ ಶಾಕಿಂಗ್ ಸಂಗತಿ. ಅಲ್ಲೇ ಹೋಗಿ ನೋಡೋಣ ಬನ್ನಿ ಎಂತಿಕೆ ಅಂತ, ದೇವಸ್ಥಾನ ಹೆಂಗಿದೆ ಅಂತ ಅದು ನೋಡೋಣ. ಇನ್ನೂ ಡೀಪ್ ಇಂಟೀರಿಯರ್ ಕಾಡೊಳಗೆ ನಡ್ಕೊಂಡು ಹೋಗ್ಬೇಕು ಆ ದೇವಸ್ಥಾನ ನೋಡೋಕ್ಕೆ. ಆಶಾ ಟೈಮ್ ಆಗ್ಬಿಡಿ ಅಂತ ಡಬ ಅಂತ ಓಡೋಗ್ತಾವಳೆ. ನಮ್ಮ ಹಿಂದೂ ಟೆಂಪಲ್ಗಳು ಫುಲ್ ಹೊಡೆದೋಗ್ಬಿಟ್ಟಿದೆಯಲ್ಲ ಆಶಾ. US ಮತ್ತು ವಿಯೆಟ್ನಾಂ ಮಧ್ಯೆ ವಾರ್ ಆಗುತ್ತಲ್ಲ, ಅವಾಗ ಬಾಂಬ್ ದಾಳಿಯಿಂದ ಹೊಡೆದೋಗಿರೋದು ಆ್ಯಕ್ಚುಲಿ ಇವೆಲ್ಲ ಹಾಳಾಗಿರೋದು. ನಾವಿವಾಗ ಇಂಡಿಯಾದಲ್ಲಂತೂ ಖಂಡಿತ ಇಲ್ಲ, ವಿಯೆಟ್ನಾಮಲ್ಲಿ ಇಂಡಿಯನ್ ಟೆಂಪಲ್ ನೋಡ್ತಾ ಇದ್ದೀವಿ. ಏನಪ್ಪ ಇದು ವಿಯೆಟ್ನಾಮಲ್ಲಿ ಇಂಡಿಯನ್ ಟೆಂಪಲ್ ಅಂತ ಯೋಚನೆ ಮಾಡ್ತಾ ಇದ್ದೀರಾ? 4th ಸೆಂಚುರಿಯಿಂದ 14th ಸೆಂಚುರಿ ತನಕ ಇಲ್ಲಿ ಚಂಪಾ ಸಿವಿಲೈಸೇಷನ್ ಆಳ್ತಾ ಇದ್ರು. ಅವ್ರು ಕಟ್ಟಿದ ಶಿವ ಟೆಂಪಲ್, ಗಣೇಶ ಟೆಂಪಲ್ ಎಲ್ಲ ಇನ್ನೂ ಉಳ್ಕೊಂಡಿದೆ. ನಾನೇನು ಅಂದ್ಕೊಂಡಿದ್ದೆ, ನಮ್ಮ ಭಾರತ ಸಿವಿಲೈಸೇಷನ್ ಅವರು ಬೇರೆ ಕಡೆಯಿಂದ ಬಂದು ಎಲ್ಲೆಲ್ಲ ಆಳಿಲ್ಲ ಅಂದ್ಕೊಂಡಿದ್ದೆ. ನಾನು ಬರೀ ಭಾರತಕ್ಕೆ ಮಾತ್ರ ಸೀಮಿತ ಅಂದ್ಕೊಂಡೆ. ಆದರೆ ಪರವಾಗಿಲ್ಲ ಗುರು, ನಮ್ಮ ಭಾರತದವರು ಎಲ್ಲೆಲ್ಲ ಅವ್ರ ಅಸ್ತಿತ್ವನೇ ಉಳಿಸಿದ್ದಾರೆ. ನಾವಿಲ್ಲೇನು ನೋಡ್ತಾ ಇದೀವಲ್ಲ, ಇದು ಫುಲ್ಲು ಟೆಂಪಲ್ಸು. ಶಿವ, ವೆಂಕಟೇಶ್ವರ ಮತ್ತು ಗಣಪತಿ ಎಲ್ಲಾನು ಪೂಜೆ ಮಾಡೋಕ್ಕೋಸ್ಕರ ಚಂಪಾ ಸಿವಿಲೈಸೇಷನ್ ಅವರು ಟೆಂಪಲ್ಸ್ನ ಬಿಲ್ಡ್ ಮಾಡ್ಕೊಂಡಿದ್ರು. ಅಕಸ್ಮಾತ್ ಏನಾದರೂ ಈ ದೇವಸ್ಥಾನಗಳು ಉಳಿದಿಲ್ಲ ಅಂದಿದ್ರೆ ನಮ್ಮ ಇತಿಹಾಸಕ್ಕೆ ಗೊತ್ತೇ ಆಗ್ತಿರ್ಲಿಲ್ಲ ಗುರು. ನಮ್ಮ ಇಂಡಿಯಾದವರು, ನಮ್ಮ ಭಾರತದವ್ರು ಇಲ್ಲೆಲ್ಲ ಬಂದು ಆಳ್ವಿಕೆ ಮಾಡಿದ್ದಾರೆ ಅಂತ ನೋಡಿ ಇಲ್ಲಿ ಗೊತ್ತಾಗುತ್ತೆ. ಕನ್ಸರ್ವೇಷನ್ ಆ್ಯಂಡ್ ರಿಸ್ಟೋರೇಷನ್ನು ಎಷ್ಟೊಂದಿದೆ. ಸೊ ನಮ್ಮ ಭಾರತದವರು ಇಲ್ಲೆಲ್ಲ ಬಂದು ಸರ್ವೆ ಮಾಡಿ ಯಾವ ದೇವಸ್ಥಾನ ಯಾವ ಸಿವಿಲೈಸೇಷನ್ ಅವರು ಅಂತ ಎಲ್ಲ ಕಂಡಿಡಿದ್ಬಿಟ್ಟು ವಿಯೆಟ್ನಾಮೀಸ್ ಅವ್ರಿಗೆ ಟೂರಿಸ್ಟ್ ಸ್ಪಾಟ್ ಮಾಡಿಕೊಟ್ಟು ಹೋಗೋರೆ. ನಾವು ವಿಯೆಟ್ನಾಮೀಸ್ ಅವರು ಚೆನ್ನಾಗಿ ದುಡ್ಡು ಮಾಡ್ಕೊತಾವ್ರೆ. ನೀವು ಹಾಗೆ ನೋಡ್ತಾ ಇರ್ಬೋದು, ಅಕ್ಕಪಕ್ಕ ಸ್ಪಾಟ್ ನೋಡಿ ಫುಲ್ಲು ಬೆಟ್ಟ ಕವರ್ ಆಗಿದೆ. ಸೊ ಇದು ಬಂದು ಇನ್ನೊಂದು ಸುತ್ತೆ ಯಾರು ಅಟ್ಯಾಕ್ ಮಾಡಬಾರ್ದು ಅಂತ ಹೇಳ್ಬಿಟ್ಟು ಇಲ್ಲಿ ಬಂದು ಚಂಪಾ ಅವರು ಆಳ್ತಾ ಇದ್ರು. ಓ ದೇವ್ರ, ಏನು ಚೆನ್ನಾಗಿ ಕಾಣಿಸ್ತಾ ಇದೆ ಗೊತ್ತಾ ದೂರದಿಂದನೇ. ಇದು ಇನ್ನೂ ಇದು ಬಿದ್ದೋಗ್ರೆ ಉಳ್ಕೊಂಡಿದ್ರೆ ಎಷ್ಟು ಚೆನ್ನಾಗಿರ್ತಿತ್ತು. ನಮ್ಮ ದೇವಸ್ಥಾನಗಳು ನೋಡೋದೇ ಒಂಥರ ಖುಷಿಪ್ಪ. ಗೂಸಿ ಬಂಪ್ಸ್ ಬಂತಂತೆ. ನಾವೀಗ ನಿಮಗೆ ಚನ್ನಭದ್ರೇಶ್ವರ ಟೆಂಪಲ್ ತೋರಿಸ್ತಾ ಇದ್ದೀವಿ. ಚನ್ನಭದ್ರೇಶ್ವರ ನಮ್ಮ ಶಿವಂಗೆ ಇನ್ನೊಂದು ಹೆಸರೇ ಚನ್ನಭದ್ರೇಶ್ವರ. ಕುರುಗಳು ತೋರಿಸ್ಬೇಕಾ ನಿಮ್ಗೆ ಹೇಗಿದೆ ಅಂತ? ಬನ್ನಿ ತೋರಿಸ್ತೀನಿ ನೋಡಿ. ಇಲ್ಲಿ ಇವೆಲ್ಲ ನಮ್ಮ ದೇವರುಗಳ ಕುರುಗಳು ಗುರು. ನೋಡಿದ್ರೆ ಒಂಥರ ಮೈ ರೋಮಾಂಚನ ಆಗುತ್ತಲ್ಲ ಆಶಾ, ಪಾಸಿಟಿವ್ ವೈಬ್ಸ್ ಬರುತ್ತೆ. ಈ ಕಾಡಲ್ಲಿ ಹಿಂಗೆ ಕಟ್ಕೊಂಡಿರೋದು ಯಪ್ಪ. ನಮ್ಮ ಸೋಮನಾಥೇಶ್ವರ ಟೆಂಪಲ್, ಆ ದೇವಸ್ಥಾನಗಳಲ್ಲೂ ಹಿಂಗೆ ಇದೆ. ಆದರೆ ಇದು ಇಟ್ಕೆಯಲ್ಲಿ ಕಟ್ಟಿದ್ದಾರೆ, ನಮ್ದು ಫುಲ್ ಕಲ್ಲು. ಇದು ವಾರಲ್ಲಿ ಹಾಳಾಗಿಲ್ಲ ಅಂದರೆ, ಯುದ್ಧದಲ್ಲಿ ಹಾಳಾಗಿಲ್ಲ ಅಂದರೆ ಇದು ಎಷ್ಟು ಶಿವಲಿಂಗ ಆಶಾ. ಓ ಮೈ ಗಾಡ್, ಏನಿದು ಇಷ್ಟು ದೊಡ್ಡ ಬರೀ ದೇವಸ್ಥಾನ ಕಿರಣ್ ಇವೆಲ್ಲ. ಶಿವಲಿಂಗ ನೋಡು ಆಶಾ. ಇದು 10ನೇ ಸೆಂಚುರಿ, 10ನೇ ಶತಮಾನ 11ನೇ ಶತಮಾನದಲ್ಲಿ ಇವೆಲ್ಲ ಕಟ್ಟಿರೋದು. ಓ ದೇವ್ರೆ, ಬಂದಿದ್ದಕ್ಕೂ ಸಾರ್ಥಕ ಆಯಿತು. ಇದು ಒಳಗಡೆ ಎಷ್ಟು ಚೆನ್ನಾಗಿರಬೇಕು. ಹೋದರೆ ಆಗಿನ ಕಾಲದಲ್ಲಿ ಹೋಗಿಸಿ ನೋಡೋಕ್ಕಾಗಲ್ಲ. ಇವಾಗ ನೋ ಎಂಟ್ರೆನ್ಸ್. ಎಲ್ಲ ಏನು ಮಾಡೋದು, ವಿಯೆಟ್ನಾಮೀಸ್ US ವಾರಾದಾಗ ಎಲ್ಲ ಬಾಂಬ್ಗಳು ಬಿದ್ದು ಎಲ್ಲ ಹಾಳಾಗ್ಬಿಟ್ಟಿದೆ. ಆ ಬಾಂಬ್ ಬಿದ್ದಿಲ್ಲ ಅಂದಿದ್ರೆ ಇನ್ನೂ ಎಷ್ಟು ಅಮೋಘವಾಗಿರೋದು. ಇಲ್ಲೊಂದಕ್ಕೆ ಎಂಟ್ರಿ ಕೊಡ್ತಾರೆ ಆಶಾ. ನನಗೆ ಇಂಡಿಯಾಲಿದ್ದೀನಿ ಅಂತಲೇ ಅನ್ನಿಸ್ತಾ ಇದೆ. ಗರ್ಭಗುಡಿ ಅನ್ಸುತ್ತೆ ಮೋಸ್ಟ್ಲಿ. ಇದು ಗರ್ಭಗುಡಿನ ಏನಿಲ್ಲ ಆ್ಯಕ್ಚುಲಿ, ಇದು ಗರ್ಭಗುಡಿನೇ.
ಇದೆಲ್ಲ ನೀವು ನೋಡ್ತಾ ಇದ್ರಲ್ಲ, ಇದೆಲ್ಲ ಫೈರ್ ಬ್ರಿಕ್ಸ್ ಅಂದ್ರೆ ಇಟ್ಕೆಯಿಂದ ಕಟ್ಟಿರ್ತಾರೆ, ಕಲ್ಲಿಂದ ಅಲ್ಲ. ಸೊ ಇದಕ್ಕೆ ಬೆಂಕಿ ಬಿದ್ದರೂ ಹಾಳಾಗಲ್ಲ, ಬಟ್ ಬಾಂಬ್ ಬಿದ್ರಿಂದ ತುಂಬಾ ಹಾಳಾಗ್ಬಿಟ್ಟಿದೆ. ಇಮ್ಯಾಜಿನ್ ಮಾಡಿ, ಬಾಂಬ್ ಬಿದ್ದರೂ ಇನ್ನೂ ಎಷ್ಟು ಚೆನ್ನಾಗಿದೆ ಅಂತ. ನಮ್ಮ ಹಿಂದೂಸೇ ಅನ್ಸುತ್ತೆ ಇಷ್ಟೊಂದು ಚೆನ್ನಾಗಿ ದೇವಸ್ಥಾನಗಳನ್ನ ಕಟ್ಸೋದು, ಅದಕ್ಕೆ ಇನ್ವೆಸ್ಟ್ ಮಾಡೋದು ಕೂಡ. ಗೋಪುರ ಅವಾಗ 4ನೇ ಸೆಂಚುರಿಯಲ್ಲಿ ಎಷ್ಟು ಚೆನ್ನಾಗಿ ಕಟ್ಸಿದ್ದಾರೆ ನೋಡಿ ಗೋಪುರನ. ಏನೋ ಒಂಥರ ನಡೆದಾಡ್ತಿದ್ರೆ ಇಲ್ಲಿಂದ ಬಿಟ್ಟೋಗ ಮನಸ್ಸೇ ಬರಲ್ಲ ಆಶಾ. ನಿಮಗೆ ವಿಯೆಟ್ನಾಮಲ್ಲಿ ನಮ್ಮ ಶಿವ ದೇವಸ್ಥಾನಗಳನ್ನು ನೋಡಿ, ನಮ್ಮ ಹಿಂದೂ ದೇವರುಗಳು ನೋಡಿ ಏನು ಅನಿಸ್ತಾ ಇದೆ ಅಂತ ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ. ಅದಕ್ಕೋಸ್ಕರ ಇಂಡಿಯನ್ ಗೌರ್ಮೆಂಟ್ ಏನು ಮಾಡಿದ್ರೆ ಇಲ್ಲಿ ಬಂದು ಇನ್ವೆಸ್ಟ್ ಮಾಡ್ತಾ ಇದ್ದಾರೆ. ಅಂದರೆ ಇಂಡಿಯನ್ ಗೌರ್ಮೆಂಟ್ ಮತ್ತು ವಿಯೆಟ್ನಾಮೀಸ್ ಗೌರ್ಮೆಂಟ್ ಇಬ್ಬರೂ ಸೇರಿಕೊಂಡು ಇದನ್ನು ಡೆವಲಪ್ ಮಾಡ್ತಾ ಇದ್ದಾರೆ. ನಮ್ಮ ಇಂಡಿಯಾದವರು ಭಲೇ ದುಡ್ಡು ಖರ್ಚು ಮಾಡ್ತಾವ್ರು ಗುರು ಇಲ್ಲಿ ಡೆವಲಪ್ ಮಾಡೋಕ್ಕೆ. ಅದನ್ನು ಇನ್ನೂ ಎಲ್ಲೆಲ್ಲಿ ಏನೇನು ಊದ್ಕೊಂಡಿದೆಯೋ ಗೊತ್ತಿಲ್ಲ, ಇನ್ನೂ ಫುಲ್ಲು ಕಾಡೊಳಗಡೆ ಎಲ್ಲ ಇನ್ನೂ ರಿಸರ್ಚ್ ಮಾಡಿಲ್ಲ. ಆ್ಯಕ್ಚುಲಿ ಫುಲ್ ಮುಚ್ಚೋಗಿತ್ತು. 19th ಸೆಂಚುರಿಯಲ್ಲಿ ಬ್ರಿಟಿಷ್ ಅವ್ರು ಬರ್ತಾರೆ ಏನೋ ಎಕ್ಸ್ಟ್ರಾಕ್ಟ್ ಮಾಡಲಿಕ್ಕೆ. ಆ ಎಕ್ಸ್ಕವೇಷನ್ ಟೈಮಲ್ಲಿ ಇವ್ರಿಗೆ ಗೊತ್ತಾಗುತ್ತೆ ಇಲ್ಲಿ ಟೆಂಪಲ್ಗಳಿತ್ತು ಅಂತ. ಸೊ ಇನ್ನೂ ಎಕ್ಸ್ಕವೇಷನ್ ನಡೀತಾನೆ ಇದೆ. ಇನ್ನೂ ಕಾಡೊಳಗೆ ಹೋದರೆ ಇನ್ನೂ ಏನೇನು ಸಿಗುತ್ತೋ. ತುಂಬಾ ದೊಡ್ಡದಿದೆ. ಆ್ಯಕ್ಚುಲಿ 200 ದೇವಸ್ಥಾನ ಇತ್ತಂತೆ. ರಿಸರ್ಚ್ ಪ್ರಕಾರ 200 ದೇವಸ್ಥಾನ ಇತ್ತು. ಇವಾಗ ಉಳ್ಕೊಂಡಿರೋದು ಸ್ವಲ್ಪ ಉಳ್ಕೊಂಡಿರ್ಬೋದು. ಹಾಗೆ ನೀರು ನೋಡಿ, ಕೇಳ್ತೀರಾ ಎಷ್ಟು ಗ್ರೀನ್ ಎಂತಿಗಿದೆ ಅಂದರೆ ಇಷ್ಟು ನೀರಿದೆಯಪ್ಪ ವಿಯೆಟ್ನಾಮಲ್ಲಿ. ಸೊ ಅದಕ್ಕೋಸ್ಕರ ಒಳ್ಳೆ ನೀರು ಕೂಡ ಇತ್ತು ಇವ್ರಿಗೆ ಸಿವಿಲೈಸೇಷನ್ ಮಾಡಲಿಕ್ಕೆ. ಬನ್ನಿ ಇನ್ನೂ ಬೇಜಾನ್ ದೇವಸ್ಥಾನ ಇದೆ ನೋಡೋಣ. ಇದು ಯಾವುದೋ ಮೂವಿ ಸೆಟ್ ಇದ್ದಾಗ ಕಾಣಿಸ್ತಲ್ಲ ನಿಮ್ಗಿದು. ಬನ್ನಿ ಓಡೇ ಹೋಗ್ತೀನಿ ಹಂಗೆ. ಆ್ಯಕ್ಚುಲಿ ಇದನ್ನ ಗ್ರೂಪ್ ಆಫ್ ಟೆಂಪಲ್ಸ್ ಅಂತ ಹಾಕ್ಬಿಟ್ಟಿದ್ದಾರೆ. ಯಾವ ದೇವಸ್ಥಾನ ಅಂತ ಅವ್ರಿಗೂ ಗೊತ್ತಾಗಿಲ್ಲ. ಆದರೆ ನನ್ನ ಊಹೆ ಪ್ರಕಾರ ಇದು ಸೂರ್ಯ ದೇವರನ್ನೇ ಇರಬೇಕು. ಅದೇ ಇಟ್ಕೆನ ನೋಡಿ ಎಷ್ಟು ಕೆಂಪಗಿದೆ. ಇದೇನು ಅವರು ಪೇಂಟ್ ಗಿಂಟೆಲ್ಲ ಏನೂ ಮಾಡಿಲ್ಲ, ಅದು ಉಳ್ಕೊಂಡಿರೋದೇ ಹಂಗೆ ಉಳ್ಕೊಂಡಿದೆ. ಪಾಚಿ ಜಾಸ್ತಿ ಕಟ್ಟಿಲ್ಲ. ಮೋಸ್ಟ್ಲಿ ಅಲ್ಲೂ ಹಿಂಗೆ ಇತ್ತು ಅನ್ಸುತ್ತೆ, ಅಷ್ಟೇ ಜಾಸ್ತಿ ಪಾಚಿ ಕಟ್ಬಿಟ್ಟಿದೆ. ನಿಮಗೆ ಈ ದೇವಸ್ಥಾನ ಯಾವ್ದು ಇರ್ಬೋದು ಅನ್ನೋದನ್ನ ಕಮೆಂಟ್ ಸೆಕ್ಷನಲ್ಲಿ ಮೆನ್ಷನ್ ಮಾಡಿ. ಈ ಶಿವಲಿಂಗ ಇದ್ದಂಗಿದೆ. ಆ್ಯಕ್ಚುಲಿ ಇದೇನು ಗೊತ್ತಾ, ವಿಯೆಟ್ನಾಂ ಬಂದ್ಬಿಟ್ಟು ಚೈನಾ ಮತ್ತು ಇಂಡಿಯಾ ಬಾರ್ಡ್ರ್ ಮಧ್ಯದಲ್ಲಿ ಇದ್ದಿದ್ದು. ಹಿಂದೂಸೇ ಇದ್ದು, ಬುದ್ಧಿಸಮೇ ಹಿಂದೂಸೇ ಜಾಸ್ತಿ ಇದ್ದಿದ್ದಿಲ್ಲಿ. ಅದು ಟ್ರೇಡಿಂಗ್ ನಡೆದು ಚೈನಾಗೆ ಇನ್ಫ್ಲೂಯೆನ್ಸ್ ಆಗಿಬಿಟ್ಟು ಎಲ್ಲರೂ ಬುದ್ಧಿಸಮ್ ಕನ್ವರ್ಟ್ ಆಗಿಬಿಟ್ಟು ಚೈನೀಸ್ ಥರ ಆಗ್ಬಿಟ್ಟವ್ರೆ. ಬಿಟ್ಟರೆ ಇದು ನಮ್ಮ ಹಿಂದೂ ಅವ್ರದ್ದೇ ಆ್ಯಕ್ಚುಲಿ ಹೇಳ್ಬೇಕಂದ್ರೆ. ಚಂಪಾ ಸಿವಿಲೈಸೇಷನ್ಲಿ ಅಫಿಷಿಯಲ್ ಲ್ಯಾಂಗ್ವೇಜ್ ಬಂದು ಸಾಂಸ್ಕ್ರಿಟ್ ಇತ್ತು. ಸೊ ಸಾಂಸ್ಕ್ರಿಟ್ನೇ ಬಳಸ್ತಾ ಇದ್ರು ಇವರು. ಇವಾಗ ಚೈನಾ ಇನ್ಫ್ಲೂಯೆನ್ಸ್ ಜಾಸ್ತಿ ಆಗಿಬಿಟ್ಟು ಅದು ವಿಯೆಟ್ನಾಮೀಸ್ ಆಗಿಬಿಟ್ಟಿದೆ. ಬಾಂಬ್ ಕ್ರೇಟರ್ ಚಿನ್ನು, ಇಲ್ಲಿ US ವಿಯೆಟ್ನಾಂ ವಾರಲ್ಲಿ ಇಲ್ಲಿ ಬಾಂಬ್ ಬಿದ್ದು ನೋಡಿ ಇವೆಲ್ಲ ಫುಲ್ ಹಾಳಾಗಿರೋದು. ಬಾಂಬ್ ಬಿದ್ದಿದ್ದಕ್ಕೆ ಎಷ್ಟು ದೊಡ್ಡದು ಇದಾಗಿದೆ ನೋಡಿ ಹಳ್ಳ. ಇಷ್ಟು ದೊಪ್ಪ ಬಾಂಬ್ ಬಿದ್ದರೆ ಉಳಿತಾವ ಆಶಾ? ನಮ್ಗೆ ಎಕ್ಸಿಟ್ ಯಾವುದು ಅಂತ ಗೊತ್ತಾಯ್ತಲ್ಲ. ಎಕ್ಸಿಟ್ ಹೆಂಗೋ ಕಂಡುಹಿಡಿತೀವಿ. ಅದಕ್ಕೂ ಮುಂಚೆ ನಿಮ್ಮ ವಿಡಿಯೋ ಹೇಗೆ ಅನಿಸ್ತು ಅಂತ ಕಮೆಂಟ್ ಸೆಕ್ಷನಲ್ಲಿ ದಯವಿಟ್ಟು ತಿಳಿಸಿ. ಹಾಗೆ ಇದು ನಮ್ಮ ಫಸ್ಟ್ ವಿಡಿಯೋ ವಿಯೆಟ್ನಾಂ ಸೀರೀಸು. ಇನ್ನೂ ಸಕ್ಕತ್ತಾಗಿರೋ ಲೋಕಲ್ ಜಾಗಗಳನ್ನ ನಿಮಗೆ ವಿಯೆಟ್ನಾಮಲ್ಲಿ ತೋರಿಸ್ತೀವಿ. ಯಾವುದೋ ಫುಲ್ ಲೋಕಲ್ ರೆಸ್ಟೋರೆಂಟಲ್ಲಿ ತಗೊಂಬಂದಿದ್ರು. ಏನು ಗುರು ಇದು? ಹಾಂ, ಹಲೋ, ಸಲೂಟ್. ಅದ್ರ ಜೊತೆ ಪೋರ್ಕು ಕುಡಿಯೋದಾ? ಫುಲ್ ಕಿರಣ, ನಾವೇನು ಹೇಳಿದ್ವಿ, ನಾವು ನಿಜ ಏನು ಹೇಳಿದ್ವಿ ಅಂತ ಗೊತ್ತಿಲ್ಲ. ಅವ್ರೇನೋ ತೋರಿಸಿದ್ರು, ತಗೊಂಬನ್ನಿ ಅಂದ್ವಿ. ಇದು ಫುಲ್ಲು ಸಲಾಡ್ ಅಂತ ನನ್ನ ಪ್ರಕಾರ. ಸೌತೆಕಾಯಿ ಇದೆ, ಏನೋ ಲೀವ್ಸ್ ಇದೆ, ಸಾಸ್ ಕೊಟ್ಟಿದ್ದಾರೆ. ಅದ್ರ ಜೊತೆ ಅದೊಂಚೂರು ಕೊಡ್ತಾನೆ ಚಿನ್ನು. ಹಾಂ, ಹಲೋ, ಅದೊಂದು ಕೊಡು ಚಿನ್ನು. ಅವ್ರು ತಿಂತಾ ಇರೋದು ಹೆಂಗೆ ಗೊತ್ತಾ, ಸೇಮ್ ಇದೆ. ಇದ್ರ ಜೊತೆ ಒಂದು ಸ್ವಲ್ಪ ಪೋರ್ಕ್ ಇಟ್ಕೊಂಡ್ಬಿಟ್ಟವ್ರೆ. ನಾವೀಗ ಒಂದು ಫುಲ್ಲು ಲೋಕಲ್ ವಿಯೆಟ್ನಾಮೀಸ್ ರೆಸ್ಟೋರೆಂಟಲ್ಲಿದ್ದೀವಿ. ಇದನ್ನು ಇವ್ರ ಸ್ಪೆಷಲ್ ಫುಡ್ಡು ಹೇಗೆ ಮಾಡೋದು ಅಂತ ಆಶಾ ಹೇಳ್ಕೊಡ್ತಾರೆ ನೋಡಿ. ಇವಾಗ ಟಿಶ್ಯೂ ಪೇಪರ್ ಅನ್ಕೊಂಡ್ರಾ? ನಾನು ಇದನ್ನು ಟಿಶ್ಯೂ ಪೇಪರ್ ಅನ್ಕೊಂಡಿದ್ದೆ. ಅದು ಟಿಶ್ಯೂ ಪೇಪರ್ ಅಲ್ಲ, ಅದು ರೈಸ್ ಪೇಪರು. ನಮಗೆ ಗೊತ್ತೇ ಇರಲಿಲ್ಲ. ನಾನು ಟಿಶ್ಯೂ ಪೇಪರ್ ಎತ್ತು ಸಿಟ್ಕೊಂಡ್ಬಿಡ್ತಿದ್ದೆ. ಹೆಂಗೆ ಮಾಡೋದು ಅಂದರೆ, ಇದು ಫುಲ್ಲು ಕೊಟ್ಟಿದ್ದಾರಲ್ಲ. ಫಸ್ಟು ನಾನು ಚಾಪ್ಸ್ಟಿಕ್ ಯೂಸ್ ಮಾಡಲ್ಲ. ಫಸ್ಟು ಸೌತೆಕಾಯಿ ಹಾಕೋಬೇಕು. ಸೌತೆಕಾಯಿ ಜೊತೆಗೆ ಇವೆಲ್ಲ ಸ್ಪ್ರೌಟ್ಸ್ ಹಾಕ್ಕೊಂಡು, ಈ ಎಲೆ ಕೇಳಿಬಿಡಿ ಯಾವ ಎಲೆ ನನಗೆ ಅಂತ. ಆಮೇಲೆ ಇದು ಸ್ವಲ್ಪ, ಆಮೇಲೆ ಅದಕ್ಕೆ ಹಾಕ್ಬಿಟ್ರಪ್ಪ ನಂಗೆ ಅವಾಗಲೇ ಸ್ವಲ್ಪ ಹಾಕೋತೀನಿ. ಸೊ ಪೋಕ್ ಮೀಟ್ ಹಾಕೋತಾ ಇದ್ದೀನಿ 2 ಪೀಸು. ಆಮೇಲೆ ಇನ್ನೊಂದು ಚಿನ್ನು. ಗೊತ್ತಿಲ್ಲ ನಮಗೆ, ಏನು ಹೇಳುವ ಗೊತ್ತಿಲ್ಲ. ದುಡ್ಡು ಇಲ್ಲ ನಮ್ಮ ಹತ್ರ, ದುಡ್ಡು ಇಲ್ಲ, ಕ್ಯಾಶ್ ಇಲ್ಲ. ಸೊ ಇಷ್ಟೆಲ್ಲ ಹಾಕ್ಕೊಂಡು ಇದನ್ನ ರೋಲ್ ಮಾಡ್ಕೊಬೇಕು ಈ ಥರ.
ಸೊ ರೋಲ್ ಮಾಡಿಕೊಂಡು ಆಮೇಲೆ ಸಾಸ್ ಕೊಟ್ಟಿದ್ರಲ್ಲ, ಏನು ಸಕ್ಕತ್ತಾಗಿದೆ ಗೊತ್ತಾ ಸಾಸಲ್ಲಿ ಡಿಪ್ ಮಾಡಿಕೊಂಡು ಸೂಪರ್ ಆಗಿದೆ. ಅದ್ರ ಜೊತೆಗೆ ಬೇರೆ ಬೇರೆ ಸಾಸಸ್ ಎಲ್ಲ ಕೊಟ್ಟಿದ್ದಾರೆ. ಸೊ ಇದು ಹೀಗೆ ವಿಯೆಟ್ನಾಂ ಸ್ಟ್ರೀಟ್ ಫುಡ್. ಹೆಸರು ನಂಗೆ ಏನು ಅಂತ ಗೊತ್ತಿಲ್ಲ, ಅವ್ರು ಕೊಟ್ಟರು ತಿಂತಾ ಇದೀವಿ ಅಷ್ಟೇ. ಹಿಂಗೆ ಲೋಕಲ್ ನೋಡಿ ಫುಲ್ ಚಿಲ್ಔಟ್ ಮಾಡ್ತಾರೆ. ತಾತ ಫುಲ್ ಕುತ್ಕೊಂಡು ತಾತ ನನಗೇನೋ ಒಂದು ಕುಡಿಯೋಕೆ ಕೊಟ್ಟರು, ಅದೇ ತಲೆ ತಿರುಗ್ತಾ ಇತ್ತು ನನಗೆ. ಬೆಳಗ್ಗೆಯಿಂದ ತಿರುಗಾಡಿ ಫುಲ್ಲು ಸುಸ್ತಾಗಿತ್ತು. ಇನ್ನೇನು ಹೋಟ್ಲಿಗೆ ಹೋಗಬೇಕು ಅಷ್ಟರೊಳಗೆ ಅದು ಕೋಕೋ ಕಾಫಿ ಅಂತ ನಮ್ಮ ಹೋಟೆಲ್ ರೋಡಲ್ಲಿ ಸಿಕ್ತು. ಆಂಬಿಯನ್ಸ್ ಚೆನ್ನಾಗಿದಾರ ಚಿನ್ನು? ಏನೇನೋ ಇದೆ ಚಿನ್ನು, ಹೌದಾ? ಒಳ್ಳೆ ಮಿನಿ ಝೂ ಮಾಡ್ದಂಗೆ ಮಾಡ್ಬಿಟ್ಟವ್ರೆ. ಏನೋ ಇದೆಲ್ಲ ನೋಡು ತಿರುಗ್ತಾ ಇದೆ. ಒಂದು ಕಾಫಿ ಲವರ್ಗೆ ಕಾಫಿಗಿಂತ ಇನ್ನೇನು ಬೇಕು, ವಿಯೆಟ್ನಾಂ ಇಸ್ ದ ಬೆಸ್ಟ್ ಪ್ಲೇಸ್ ಅಂತ ಹೇಳ್ಬೋದು. ಫ್ಲೇವರ್ಸ್ ಆಫ್ ಕಾಫಿ ಸಿಗುತ್ತೆ. ಲೈಕ್ ಮಿಲ್ಕ್ ಅಂಡ್ ಕಾಫಿ ಅಂತ ಇರುತ್ತೆ, ಕೊಕೊನಟ್ ಕಾಫಿ ಅಂತ ಫಸ್ಟ್ ಟೈಮ್ ನಾನು ಮೆನು ನೋಡಿದೆ, ಖುಷಿ ಆಗೋಯ್ತು. ಫಸ್ಟ್ ಟೈಮ್ ಕೊಕೊನಟ್ ಕಾಫಿನ ಟ್ರೈ ಮಾಡ್ತೀನಿ. ಕೊಕೊನಟ್ ಕಾಫಿ ಬೇರೆ ಅಂದರೆ ಬೇರೆ ಏನಿಲ್ಲ, ಕೊಕೊನಟ್ ಫ್ಲೇವರ್ಡ್ ಐಸ್ ಕ್ರೀಮ್ ಹಾಕಿದ್ದಾರೆ ಮತ್ತು ಕೊಕೊನಟ್ದು ಸ್ವೀಟ್ ಚಿಪ್ಸ್ ಹಾಕಿದ್ದಾರೆ. ಅದ್ರ ಜೊತೆಗೆ ಫುಲ್ ಕಾಫಿ ಎಸ್ಪ್ರೆಸೋ ಮಿಕ್ಸ್ ಆಗಿದೆ. ಟೇಸ್ಟ್ ಅಂತೂ ಸಖತ್ತಾಗಿದೆ. ಹೆಂಗೆ ಇಂಡಿಯನ್ ಬಂದು ಇಂಡಿಯನ್ ತೋರಿಸಿದ್ವಿ ನಿಮಗೆ. ನಮ್ಮ ಹಿಂದೆನೇ ತೋರ್ತಾ ಇರೋದು ನೀವು ಶಿವನ ದೇವಸ್ಥಾನ. ಸೊ ಆದಷ್ಟು ವಿಡಿಯೋನ ಎಲ್ಲ ನಮ್ಮ ಹಿಂದೂ ಕನ್ನಡಿಗರಿಗೆ ಶೇರ್ ಮಾಡಿ ಆದಷ್ಟು ಜನಕ್ಕೆ ತಲುಪಲಿ. ವಿಯೆಟ್ನಾಮಲ್ಲೂ ನಮ್ಮ ಹಿಂದೂಗಳ ಇನ್ಫ್ಲೂಯೆನ್ಸ್ ಎಷ್ಟಿದೆ ಅಂತ ಗೊತ್ತಾಗ್ಲಿ. ಮುಂದಿನ ವಿಡಿಯೋದಲ್ಲಿ ಮತ್ತೆ ಸಿಗೋಣ. ಅಂಟಿಲ್ ದೆನ್ ಟೇಕ್ ಕೇರ್, ಟಾಟಾ ಬಾಯ್. ಶಿವನ ದೇವಸ್ಥಾನದಿಂದ ಇಲ್ಲಿ ಶಿವನ ದೇವಸ್ಥಾನ ಸೂಪರ್ ಆಗಿದೆ ಅಲ್ಲ. ಏನು ಬ್ಯಾಕ್ ಗ್ರೌಂಡ್ ಗುರು, ಯಪ್ಪ ಇಲ್ಲಿಂದ ನೋಡಿರಲಿಲ್ಲ ನಾನು ಈ ಆ್ಯಂಗಲಿಂದ. ಸಕ್ಕತ್ತಾಗಿ ಕಾಣಿಸ್ತಾ ಇದೆ. ನಿಮ್ಗೇನು ಅನಿಸ್ತಾ ಇದೆ ಅಂತ ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ.